ರೆಸಿಡೆನ್ಸಿ ಶಾಲೆಯ ವತಿಯಿಂದ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಈ ಶುಭ ಸಂದರ್ಭದಲ್ಲಿ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಟಿ ಮಂಜುನಾಥ್ ಅವರು ದೀಪವನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅದಲ್ಲದೆ ವಿದ್ಯಾರ್ಥಿಗಳು ಉತ್ತಮವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಿದ್ದಲ್ಲದೆ ಅಮೋಘ ನೃತ್ಯ ಪ್ರದರ್ಶನವನ್ನ ಮಾಡಿ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಟಿ ಮಂಜುನಾಥ್ ಅವರು ಮಾತನಾಡಿ, ದೇಶದಲ್ಲಿರುವ ಶಿಕ್ಷಕರು ಶ್ರಮ ಪಡುವುದಲ್ಲದೆ ಒಂದು ದೇಶ ಚೆನ್ನಾಗಿರಬೇಕೆಂದರೆ ಶಿಕ್ಷಕರ ಪಾತ್ರ ತುಂಬಾ ಮುಖ್ಯವಾಗಿರುತ್ತದೆ. ತಾಯಿ ಜನ್ಮವನ್ನ ಕೊಡುತ್ತಾಳೆ, ಅದೇ ಶಿಕ್ಷಕರು ಮಕ್ಕಳಿಗೆ ಜ್ಞಾನ ಭಂಡಾರವನ್ನ ಕೊಡುತ್ತಾರೆ. ಅದಕ್ಕೆ ಶಿಕ್ಷಕ ವೃತ್ತಿಯನ್ನ ನೋಬೆಲ್ ಪ್ರೊಫೆಷನಲ್ ಅಂತ ಕರೆಯುತ್ತಾರೆ. ಇದಕ್ಕೆ ಬೆಲೆನೇ ಕಟ್ಟಲಿಕ್ಕೆ ಆಗೋದಿಲ್ಲ. ನಾವು ಸಂಪಾದನೆ ಮತ್ತು ಆಸ್ತಿಯನ್ನು ಯಾವುದೇ ಸಂದರ್ಭದಲ್ಲಿ ಮಾಡಬಹುದು, ಆದರೆ ವಿದ್ಯೆಯನ್ನು ಸರಿಯಾದ ಸಮಯಕ್ಕೆ ಉಪಯೋಗಿಸಿಕೊಂಡರೆ ನಮ್ಮ ಭವಿಷ್ಯ ರೂಪಿಸಿಕೊಳ್ಳಬಹುದೆಂದು ಕರೆ ನೀಡಿದರು. ಯಾವುದೇ ಟೀಚರ್ ಆಗಲಿ ತಮಗೆ ಏನು ಗೊತ್ತಿರುತ್ತೋ ಅದನ್ನು ಮಕ್ಕಳ ಜೊತೆ ಹಂಚಿಕೊಂಡು ನ್ಯಾಯವನ್ನು ಕೊಡಿಸುತ್ತಾರೋ ಆ ಟೀಚರನ್ನ ಬೆಸ್ಟ್ ಟೀಚರ್ ಎಂದು ಹೇಳಲು ಹೆಮ್ಮೆಯಾಗುತ್ತದೆ ಅಂತ ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಶ್ರೀಮತಿ ಲಕ್ಷ್ಮೀದೇವಿ ಸೆಕ್ರೆಟರಿ, ಶ್ರೀಮತಿ ಎಂ ಸುಪ್ರಿಯಾ ಅಕಾಡೆಮಿಕ್ ಡೈರೆಕ್ಟರ್, ಎಂ ಸಾಯಿ ಕೃಷ್ಣರವರು ಉಪಸ್ಥಿತರಿದ್ದರು. ಶಿಕ್ಷಕರ ದಿನಾಚರಣೆ ಮತ್ತು ಗೌರಿ ಗಣೇಶದ ಶುಭಾಶಯಗಳು ಕರ್ನಾಟಕ ಸಮಸ್ತ ಜನಗಳಿಗೆ ನಮ್ಮ ಕಡೆಯಿಂದ, ಪ್ಯಾರಡೈಸ್ ರೆಸಿಡೆನ್ಸಿಯಲ್ ಸ್ಕೂಲ್ ಕಡೆಯಿಂದ. ಶಿಕ್ಷಕರ ದಿನಾಚರಣೆ ಅಂದರೆ ಏನೋ ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಅಲ್ಲ ಇದು. ಇದು ವರ್ಷೊಂಬತ್ತು ಕಾಲ ಮಕ್ಕಳಿಗೋಸ್ಕರ ನಮ್ಮ ಶಿಕ್ಷಕರು ಪ್ರತಿ ದಿವಸ ಎಷ್ಟು ಶ್ರಮೆ ಪಟ್ಟು ಆ ಮಕ್ಕಳ ಜೊತೆಯಲ್ಲಿದ್ದು ಮಕ್ಕಳಿಗೆ ಒಂದು ಶಿಕ್ಷಣ ಅಂದರೆ ಮೌಲ್ಯಗಳು ಅಂತ, ಮೌಲ್ಯಗಳನ್ನ ಅವ್ರ ಜೊತೆಯಲ್ಲಿ ಶೇರ್ ಮಾಡಿಕೊಂಡು ಆ ಮಕ್ಕಳನ್ನು ಒಂದು ಸೊಸೈಟಿಗೆ ಕೊಡುಗೆ ಕೊಡೋ ಥರ ಒಂದು ಒಳ್ಳೆ ವ್ಯಕ್ತಿಗೆ ಪ್ರಜೆಗಳಾಗಿ ತಿದ್ದಿ ಆ ತಂದೆ ತಾಯಿಗೂ ಮತ್ತು ಸೊಸೈಟಿಗೂ ಕೊಡೋದು ಅಷ್ಟು ಸುಲಭ ಅಲ್ಲ. ನಾನು ಆವಾಗೇ ಹೇಳಿದೆ, ತಾಯಿ ಜನ್ಮ ಕೊಡ್ತಾರೆ, ಗುರುಗಳು ಅವರಿಗೆ ಜ್ಞಾನನ ತುಂಬಬೇಕು ಅಂತ. ಆ ಒಂದು ರೀತಿಯಲ್ಲಿ ನಮ್ಮ ಶಿಕ್ಷಕರು ತುಂಬಾನೇ ಶ್ರಮ ಪಡ್ತಾರೆ. ಇದರಲ್ಲಿ ನಮ್ಮ ಸರ್ವಪಲ್ಲಿ ರಾಧಾಕೃಷ್ಣ ಅವರು ಏನು ಮಾಡಿದ್ದಾರೆ ಅಂದರೆ, ಅವರು ಒಬ್ಬ ಶಿಕ್ಷಕರಾಗಿ ದೇಶಕ್ಕೆ ಒಳ್ಳೆ ಕೊಡುಗೆ ಕೊಟ್ಟಿರುವಂಥವರಾಗಿ ಅವರು ಒಂದು ಬರ್ತ್ಡೇನ ಸೆಲೆಬ್ರೇಟ್ ಮಾಡೋಕ್ಕೆ ಹೋದರೆ, ಈ ಬರ್ತ್ಡೇನ ನಾನು ಟೀಚರ್ಸ್ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡೋಣ ದೇಶ ಅಂತ ಹೇಳಿ ಅವರು ಶಿಕ್ಷಕರ ದಿನಾಚರಣೆ ಅಂತೇಳಿ ಇದನ್ನು ಅವರು ಕೊಟ್ಟಿರುವಂಥ ಕೊಡುಗೆ ಇದು. ಪ್ರತಿಯೊಬ್ಬ ಟೀಚರು ಕೂಡ ಅವರು ಏನು ದೃಷ್ಟಿನಿಂದ ಇದನ್ನು ಒಂದು ಕ್ರಿಯೇಟ್ ಮಾಡಿದ್ರು, ಆ ಒಂದು ದೃಷ್ಟಿನಿಂದ ಇದನ್ನು ನಮಗೆ ಒಂದು ಕೊಡುಗೆ ಥರ ಕೊಟ್ಟರು, ಆ ಒಂದು ರೀತಿಯಲ್ಲಿ ಅವರು ಕೂಡ ಇವತ್ತು ಶಿಕ್ಷಕ ದಿನಾಚರಣೆ, ಶಿಕ್ಷಕರೆಲ್ಲ ಕೂಡ ಎಷ್ಟೋ ಮನೆಗಳಲ್ಲಿ ಅವರಿಗೆ ಬರ್ತ್ಡೇ ಅಂತ ಗೊತ್ತಿರಲ್ಲ, ಬಟ್ ಎಲ್ಲ ದೇಶ ಅಂತ ಒಟ್ಟಿಗೆ ಸೇರಿ ಅವರಿಗೆ ಒಂದು ಬರ್ತ್ಡೇ ಮಾಡ್ಕೊಳೋಂಥ, ಶಿಕ್ಷಕರ ದಿನಾಚರಣೆ ಮಾಡ್ಕೊಳೋಂಥ ಒಂದು ಶಕ್ತಿ ತುಂಬಿದೆ ಅಂದರೆ ನಿಜವಾಗ್ಲೂ ನಮ್ಮಲ್ಲಿ ಇನ್ನೂ ಮೌಲ್ಯಗಳಿದೆ ಅಂತ ಅರ್ಥ. ಆ ರೀತಿಯಲ್ಲಿ ಶಿಕ್ಷಕರು ಕೂಡ ಏನು ಮಾಡಬೇಕು, ಬೇರೆ ಬಂದ್ವಿ ಪಾಠ ಮಾಡಿದ್ವಿ ಓದ್ವಿ ಅನ್ನೋದಲ್ಲ. ಎಷ್ಟೋ ಜನ ಮಕ್ಕಳು ನಾನಾ ರೀತಿಯಲ್ಲಿ ಮಕ್ಕಳಿಗೆ ಪ್ರಾಬ್ಲಮ್ಸು ಇರ್ತವೆ. ಯಾಕೆಂದರೆ ಒಳ್ಳೆಯ ವಿದ್ಯಾವಂತರು ಇರುವಂಥ ತಂದೆ ತಾಯಿಗಳು ಸಪೋರ್ಟ್ ಮಕ್ಕಳಿಗೆ ತುಂಬ ಸಿಗುತ್ತೆ. ಎಲ್ಲರೂ ವಿದ್ಯಾವಂತರು ತಂದೆ ತಾಯಿಗಳೇ ಇರಲ್ಲ. ಸಾಕಷ್ಟು ಜಾಗದಲ್ಲಿ ಏನಾಗುತ್ತೆ ಅಂದರೆ, ಒಬ್ಬರು ಸಿಂಗಲ್ ಪೇರೆಂಟ್ಸ್ ಇರ್ತಾರೆ, ಒಬ್ಬರು ವಿದ್ಯಾವಂತರು ಇರಲ್ಲ, ಒಬ್ಬರು ಒಳ್ಳೆ ವಿದ್ಯಾವಂತರು ಇರ್ತಾರೆ. ನಾನಾ ರೀತಿಯಲ್ಲಿ ಇರೋವಂಥ ಮಕ್ಕಳಿಗೆ ಒಂದೇ ಕ್ಲಾಸ್ ರೂಮಲ್ಲಿ ಇಲ್ಲಿ ಹೈಪರ್ ಆಕ್ಟಿವ್ನೂ ಇರ್ತಾನೆ, ಏನೂ ಗೊತ್ತಿಲ್ಲದಿರೋನು ಇರ್ತಾನೆ. ಈ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಕೊಡುವಂಥ ಶಿಕ್ಷಣನ ಇವಾಗಿರುವಂಥ ಟೀಚರ್ಸು ಅದನ್ನು ಒಂದು ಶ್ರದ್ಧೆಯಾಗಿ, ಒಂದು ತಾಯಿಗೆ 4 ಜನ ಮಕ್ಕಳು ಅಂದರೆ 4 ಜನ ಡಿಫ್ರೆಂಟಾಗಿ ಇರ್ತಾರೆ. ಬಟ್ ತಾಯಿಗೆ 4 ಜನನಲ್ಲಿ ಯಾರು ವೀಕ್ ಇರ್ತಾರೆ ಅವ್ರ ಮೇಲೇ ಜಾಸ್ತಿ ಕಣ್ಣಿರ್ತಾರೆ. ನಾವು ಒಂದು ತಂದೆ ತಾಯಿಗಳಾಗಿ ಯಾವುದನ್ನ ಒಂದು ಮಗು ವೀಕ್ ಇದ್ರೆ ಆ ಮಗು ಮೇಲೇ ನಮ್ಮ ಜ್ಞಾನ ಇರ್ತದೆ. 4 ಜನ ಮಕ್ಕಳು ದೊಡ್ಡವರಾದ್ಮೇಲೆ
ಚೆನ್ನಾಗಿ ಯಾರು ಇರ್ತಾರೋ ಅವ್ರ ಮೇಲೆ ಅಷ್ಟು ನಮ್ಮ ಗುರಿ ಇರಲ್ಲ, ನಮ್ಮ ಜ್ಞಾನನೂ ಇರಲ್ಲ. ಯಾರು ಸ್ವಲ್ಪ ವೀಕ್ ಆಗಿರ್ತಾರೋ, ಯಾರು ಸ್ವಲ್ಪ ಕಷ್ಟಗಳಲ್ಲಿ ಇರ್ತಾರೋ ಅವ್ರ ಮೇಲೇ ನಮ್ಮ ಜ್ಞಾನ ಜಾಸ್ತಿ ಇರ್ತದೆ. ಆ ಒಂದು ರೀತಿಯಲ್ಲಿ ಶಿಕ್ಷಕರು ಮಕ್ಕಳನ್ನ ಯಾವ ಮಗುವಿಗೆ ಏನು ಪ್ರಾಬ್ಲಮ್ ಇದೆ ಅಂತ ಫಸ್ಟ್ ಐಡೆಂಟಿಫಿಕೇಶನ್ ಮಾಡಬೇಕು. ಒಂದೇ ಬಟ್ 2 ಪಾರ್ಟ್ ಇರುತ್ತೆ ಬ್ರೈನಲ್ಲಿ, ಒಂದು ರೈಟ್ ಬ್ರೈನ್ ಒಂದು ಲೆಫ್ಟ್ ಬ್ರೈನ್ ಅಂತ ಇರುತ್ತೆ. ಸೊ ರೈಟ್ ಬ್ರೈನ್ ಇರೋವಂಥ ಮಕ್ಕಳು ಏನಾಗ್ತಾರೆ ಅಂದರೆ ತುಂಬ ಆ್ಯಕ್ಟಿವ್ ಇರ್ತಾರೆ. 90% ಯಾರಿಗಾನ ಮದುವೆ ಆಗಿ 2ನೇ ಮಕ್ಕಳು ಜಾಸ್ತಿ ರೈಟ್ ಬ್ರೈನ್ ಮಕ್ಕಳು ಇರೋದು. ಅದಕ್ಕೆ ನನ್ನ 2ನೇ ಮಗ 2ನೇ ಮಗಳು ಭಲೇ ತುಂಟಾರಪ್ಪ, ಒಂದು ಜಾಗದಲ್ಲಿ ಕುತ್ಕೊಳಲ್ಲಪ್ಪ, ಸರಿಯಾಗಿ ಓದಲ್ಲಪ್ಪ ಅಂತಾರೆ. ಬಟ್ ಸಕ್ಸಸ್ ಆಗೋ ಸೊಸೈಟಿನಲ್ಲಿ ಅವರೇ ಜಾಸ್ತಿ. ಯಾಕೆಂದರೆ ಅವರಲ್ಲಿ ಹೈ ಕ್ವಾಲಿಟೀಸ್ ಇರ್ತದೆ, ಅವ್ರಿಗೆ ಏನಪ್ಪ ಲೀಡರ್ಶಿಪ್ ಕ್ವಾಲಿಟೀಸು ತುಂಬ ಚೆನ್ನಾಗಿರುತ್ತೆ. ಸೊ ಅದರಿಂದ ಏನಾಗ್ತದೆ ಅಂದರೆ ಎಲ್ಲೋ ಒಂದು ಜಾಗದಲ್ಲಿ ಸಕ್ಸಸ್ ಆಗ್ಬಿಡ್ತಾರೆ ಅವರು. ಈ ಲೆಫ್ಟ್ ಬ್ರೈನು ಜಾಸ್ತಿ ನನ್ನ ಪ್ರಕಾರ ಯಾರಿಗಾಗಲಿ ಮದುವೆ ಆದಮೇಲೆ ಫಸ್ಟ್ ಚೈಲ್ಡ್ ಯಾರಪ್ಪ ಅಂದರೆ 90% ಲೆಫ್ಟ್ ಬ್ರೈನ್ ಮಕ್ಕಳೇ ಜಾಸ್ತಿ. ಸೈಲೆಂಟ್ ಮಕ್ಕಳು, ಅವರು ತುಂಬ ಚೆನ್ನಾಗಿ ಓದ್ತಾರೆ, ಮನೆಗೆ ಯಾರನ್ನ ಬಂದರೆ ಮಾತಾಡ್ಸಲ್ಲ. ಅವ್ರಿಗೆ ಓದ ಮೇಲೆ ಜ್ಞಾನ ಇರ್ತದೆ, ಚೆನ್ನಾಗಿ ಓದ್ತಾರೆ, ಒಳ್ಳೆ ಮಾರ್ಕ್ಸ್ ತಗೊತಾರೆ, ಬಟ್ ಅವರು ಸಕ್ಸಸ್ ಆಗೋದು ತುಂಬ ಕಮ್ಮಿ. ಟೀಚರ್ಸ್ಗಳಿಗೂ ಮನವಿ ಏನು ಮಾಡ್ತೀನಿ ಅಂದರೆ, ಫಸ್ಟು ಅವರಿಗೆ ಪ್ರಾಬ್ಲಮ್ ಏನು, ಲೆಫ್ಟ್ ಬ್ರೈನ್ ಚೈಲ್ಡಾ ರೈಟ್ ಬ್ರೈನ್ ಚೈಲ್ಡಾ ಐಡೆಂಟಿಫಿಕೇಷನ್ ಮಾಡಿ ಯಾವ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸನ ಕೊಡ್ತಾರೋ ಅಲ್ಲಿ ಸಕ್ಸಸ್ಸು, ಸಂಸ್ಥೆನೂ ಸಕ್ಸಸ್ ಆಗುತ್ತೆ, ಟೀಚರ್ಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ತಂದೆ ತಾಯಿಗೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಆ ಒಂದು ರೀತಿಯಲ್ಲಿ ಅವ್ರು ಐಡೆಂಟಿಫಿಕೇಷನ್ ಮಾಡಿ ಮಕ್ಕಳಿಗೆ ತುಂಬ ಚೆನ್ನಾಗಿ ಓದುವಂಥ ಮಕ್ಕಳಿಗೆ ಲೀಡರ್ಶಿಪ್ ಕ್ವಾಲಿಟಿ ಕೊಡಬೇಕು. ಹೈ ಲೀಡರ್ಶಿಪ್ ಕ್ವಾಲಿಟಿ ಇರೋ ಮಕ್ಕಳಿಗೆ ಸ್ವಲ್ಪ ಎಜುಕೇಷನ್ ಕೊಟ್ಟ ಎರಡೂ ಇದ್ದಾಗ ನಮ್ಮ ಸೊಸೈಟಿ, ನಮ್ಮ ಇಂಡಿಯಾ ತುಂಬ ಚೆನ್ನಾಗಿರುತ್ತೆ. IAS ಆಫೀಸರ್ ಆಗಿರೋನು ಒಬ್ಬ ಏನೂ ಬರೆದಿರೋ, ಅವ್ರಿಗೆ ಹೆಸರು ಬರೆಯೋದು ಮಾತ್ರ ಗೊತ್ತಿರ್ತದೆ. ಸಾಕಷ್ಟು ಒಂದು ಇತ್ತೀಚೆಗೆ ಪರವಾಗಿಲ್ಲ, ಸ್ವಲ್ಪ ಎಜುಕೇಟೆಡ್ಸು ರಾಜಕೀಯದಲ್ಲಿ ಬರ್ತಾ ಇದ್ದಾರೆ. ಅದಕ್ಕೆ ಮುಂಚೆ ಅಂತೂ ರಾಜಕೀಯದಲ್ಲಿ 90% ಎಜುಕೇಟೆಡ್ಸ್ ಇರಲಿಲ್ಲ. ಬಟ್ ಅವರು ಕೆಳಗಡೆ ಕೆಲಸ ಮಾಡೋದು IAS IPS ಅವರು. ಅವ್ರಿಗೆ ಸಿಗ್ನೇಚರ್ ಮಾಡೋದು ಬಿಟ್ಟರೆ ಬೇರೆ ಏನು ಕಲ್ತ್ಕೊಂಡಿರಲ್ಲ. ಚೆಕ್ ಬುಕ್ಕಲ್ಲಿ ಸಿಗ್ನೇಚರ್ ಮಾಡೋದು ಕಲ್ತ್ಕೊಂಡಿರ್ತಾರೆ. ಬಟ್ ರೂಲ್ ಮಾಡೋದು IAS IPS ಅವ್ರನ್ನ ಡಿಸ್ಟಿಕ್ ಒಬ್ಬ ಕಲೆಕ್ಟರ್ ಅಂದರೆ ಕಲೆಕ್ಟರ್ ಇವ್ರ ಅಂಡರಲ್ಲಿ ಕೆಲಸ ಮಾಡಬೇಕು. ದೇಶ ಎಲ್ಲಿ ಚೆನ್ನಾಗಿರುತ್ತೆ? ದೇಶನ ಸುಭದ್ರವಾಗಿ ನಮ್ಮ ಇಂಡಿಯಾನಲ್ಲಿ ಇರೋವಂಥ ರಾ ಮೆಟೀರಿಯಲ್ ಆಗಲಿ, ಇಂಡಿಯಾನಲ್ಲಿರೋವಂಥ ಫಾರ್ಮರ್ಸ್ ಆಗಲಿ, ಇಂಡಿಯಾನಲ್ಲಿ ಇಲ್ದಿರೋದು ಯಾವ ದೇಶದಲ್ಲೂ ಇಲ್ಲ. ಇಲ್ಲಿ ನಿಮಗೆ ಏನು ಇಜ್ಜಲಿಂದ ಹಿಡ್ಕೊಂಡು ಚಿನ್ನವರೆಗೂ ಸಿಗುವಂಥ ದೇಶ ಯಾವುದಪ್ಪ ಅಂದರೆ ಇಂಡಿಯಾನೇ. ಇಲ್ಲಿ ಸ್ಟೇಟ್ ವೈಸ್ ಸಾಯಿಲ್ ಇದೆ, ಸ್ಟೇಟ್ ವೈಸ್ ಫಾರ್ಮರ್ಸ್ ಇದ್ದಾರೆ, ಸ್ಟೇಟ್ ವೈಸ್ ಕಷ್ಟಪಡುವಂಥ ಜನನೂ ಇದ್ದಾರೆ. ನಮ್ಮದು ಬೇರೆ ಕಂಟ್ರಿಗೆಲ್ಲ ಲೆಕ್ಕ ಹಾಕೊಳಕ್ಕೆ ಹೋದರೆ ಅಮೇರಿಕನ್ ಡಾಲರ್ಸ್ಗೂ ನಮಗೂ ಎಷ್ಟಪ್ಪ ಅಂದರೆ 100 ಅಂತ ಡಿಫ್ರೆನ್ಸ್. ನಮ್ಮದು 100 ರೂಪಾಯಿ ಕೊಟ್ಟರೆ ಅವ್ರು 1 ರೂಪಾಯಿ ಅಂದರೆ ನಾವು ಇನ್ನೂ ಎಲ್ಲಿದ್ದೀವಿ ಅಂದರೆ 100 ಪಟ್ಟು ಡಿಫ್ರೆನ್ಸ್ ಇದ್ದೀವಿ. ಏನಿದೆ ಅಲ್ಲಿ? ಅವ್ರಿಗೂ ನಮಗೂ ಡಿಫ್ರೆನ್ಸ್ ಏನಿದೆ? ಅಲ್ಲೇ ನಾನು ಒಳ್ಳೆ ಫಾರ್ಮರ್ಸ್ ಇದ್ದಾರೆ, 6 ತಿಂಗಳು ಮೋಡ ಇಟ್ಕೊಂಡ್ರೆ 6 ತಿಂಗಳು ವರ್ಷ ಇರುತ್ತೆ, 6 ತಿಂಗಳು ಚಳಿನೇ ಇರುತ್ತೆ. ಅಂಥ ಜಾಗದಲ್ಲಿ ಫುಡ್ ಗ್ರೈನ್ಸ್ ಇರುತ್ತೆ. ನಮ್ಮಲ್ಲಿ ಫಾರ್ಮರ್ಸ್ ಇದ್ದಾರೆ, ಸಾಯಿಲ್ ಇದೆ, ಸ್ಟೇಟ್ ವೈಸ್ ಕಷ್ಟಪಟ್ಟವ್ರು ಇದ್ದಾರೆ. ನಮ್ಮಲ್ಲಿ ಫುಡ್ ಗ್ರೈನ್ಸ್ ಇರಲ್ಲ. ಯಾಕೆಂದರೆ ಬೆಳೆಯೋದ್ರಲ್ಲೇ ಆಗಲಿ, ಮಾರ್ಕೆಟಿಂಗ್ ಮಾಡೋದ್ರಲ್ಲೇ ಆಗಲಿ, ಸ್ಟಾಕ್ ಇಡೋದ್ರಲ್ಲೇ ಆಗಲಿ, ಯಾವುದರಲ್ಲಿ ಇಲ್ಲಿ ಎಜುಕೇಟೆಡ್ಸ್ ಇಲ್ಲ. ಎಜುಕೇಟೆಡ್ಸು ಯಾವತ್ತು ದೇಶನ ರೂಲ್ ಮಾಡ್ತಾರೋ ಆವತ್ತು ಇಂಡಿಯನ್ ಕರೆನ್ಸಿ ನಂಬರ್ 1 ಪ್ಲೇಸ್ಗೆ ಬರುತ್ತೆ. ನಮ್ಮ ಕರೆನ್ಸಿ ಯಾವಾಗ 100 ರೂಪಾಯಿ 1 ರೂಪಾಯಿ 100 ರೂಪಾಯಿ ಕೊಟ್ಟು ಅವ್ರು ತೊಗೊತಾರೋ ಆವಾಗ ನಮಗೆ ಒಂದು ಒಳ್ಳೆ ಬೆಲೆ ಬರುತ್ತೆ. ಅದು ಮಾಡಬೇಕಾದ್ರೆ ನಮ್ಮಲ್ಲಿ ಇನ್ನೂ ಶಿಕ್ಷಣದಲ್ಲಿ ಇನ್ನೂ ಮಕ್ಕಳಿಗೆ ತುಂಬ ವ್ಯಾಲ್ಯೂಸ್ ಕೊಡಬೇಕು. ಯಾಕೆ ನಿಮಗೆ ಇದೆಲ್ಲ ನಾನು ಹೇಳ್ತಾ ಇದ್ದೀನಪ್ಪ ಅಂದರೆ, ನಾನು ಇತ್ತೀಚೆಗೆ ಒಂದು 5-6 ವರ್ಷದಿಂದ ನೋಡ್ತಾ ಇದ್ದೀನಿ, ಸಾಕಷ್ಟು ಜಾಗದಲ್ಲಿ ಒಳ್ಳೊಳ್ಳೆ IAS IPS ಆಫೀಸರ್ಗಳು ಸೂಸೈಡ್ ಮಾಡ್ಕೊಂಡ್ಬಿಡೋದು. ಅವ್ರನ್ನ ತಯಾರು ಮಾಡಬೇಕಂದ್ರೆ ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿರ್ತಾರೆ, ಶಿಕ್ಷಕರು ಎಷ್ಟು ಕಷ್ಟಪಟ್ಟಿರ್ತಾರೆ. ಒಂದು IAS ಆಫೀಸರ್ನ ತಯಾರು ಮಾಡಬೇಕು, ಒಂದು IPS ಆಫೀಸರ್ನ ತಯಾರು ಮಾಡಬೇಕಂದ್ರೆ ಈ ಕಷ್ಟ ಮನುಷ್ಯನಿಗೆ ಬರೆದ್ರೆ ಇನ್ಯಾರು ಬರುತ್ತೆ? ಅದಕ್ಕೆ ಹೋಗಿ ಇದು ಸೂಸೈಡ್ ಮಾಡ್ಕೊಂಬಿಡೋದು ಅಂದರೆ ಎಲ್ಲೋ ಒಂದು ಜಾಗದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಶಿಕ್ಷಣದಲ್ಲಿ ವ್ಯಾಲ್ಯೂಸ್ ಕಡಿಮೆ ಆಗ್ತಾಯಿದೆ. ಅಪ್ಪ ಅಮ್ಮ ಹೊಡೆದ್ರೆ ಸೂಸೈಡ್ ಮಾಡ್ಕೊಂಬಿಡೋದು, ಟೀಚರ್ ಹೊಡೆದ್ರೆ ಸೂಸೈಡ್ ಮಾಡ್ಕೊಳೋದು. ಅಂದರೆ ಭಾರತ ದೇಶಕ್ಕೆ ಬೆಲೆ ಎಲ್ಲಿದೆ? ನಾವೇನು ಏಟುಗಳು ತಿಂದಿಲ್ವಾ? ನಮಗೂ ಟೀಚರು ಹೊಡೆಯೋರು, ಮನೆಗೆ ಹೋದರೆ ಆ ತಂದೆ ತಾಯಿನೂ ಹೊಡೆಯೋರು.
ಹಿಂಗೆ ಇಟ್ಕೊಂಡ್ರೆ ಹೊಡೆಯೋರು, ಹಿಂಗೆ ಇಟ್ಕೊಂಡ್ರೆ ಹೊಡೆಯೋರು ಸರ್. ಎರಡು ಕಡೆ ಹೆಚ್ಚಿನವರು ಏನನ್ನ ಅಪ್ಪಿತಪ್ಪಿ ಮನೇಲಿ ಬಂದು ಟೀಚರ್ ಹೊಡೆದ್ರು ಅಂದರೆ ತಂದೆ ತಾಯಿನ ಹಿಡ್ಕೊಂಡು ಹೊಡೆಯೋರು. ಯಾಕಂದರೆ ಆ ಟೀಚರ್ಗಳ ಮೇಲೆ ಇರುವಂಥ ಗೌರವ. ಇವಾಗ ಏನಾಗಿದೆ ಅಂದರೆ ಒಂದೊಂದು ಮಗು ಎರಡೆರಡು ಮಗು ಇಟ್ಕೊಳೋದು, ಮನೆಗೆ ಹೋದ ತಕ್ಷಣ ಫಸ್ಟು ಏನು ಹೇಳ್ಕೊಟ್ರು ಅನ್ನೋದಕ್ಕೆ ಬಿಟ್ಬಿಟ್ಟು ನಿಮ್ಮ ಟೀಚರನ್ನು ಬೈದ್ರಾ, ನಿಮ್ಮ ಟೀಚರನ್ನು ಹೊಡೆದ್ರ, ಇದನ್ನು ಕೇಳೋದು ಪೇರೆಂಟ್ಸ್ ಕೂಡ ತುಂಬ ಮಿಸ್ಟೇಕ್ಗಳು ಮಾಡ್ತಾಯಿದ್ದಾರೆ. ಅದರಿಂದ ನಾನು ಪ್ರತಿಯೊಬ್ಬರಿಗೂ ನಮ್ಮ ಸಿನ್ಸಿಯರ್ ರಿಕ್ವೆಸ್ಟ್ ಏನಪ್ಪ ಅಂದರೆ ಟೀಚರ್ಸ್ಗೆ ತುಂಬ ವ್ಯಾಲ್ಯೂ ಕೊಡಬೇಕು. ಟೀಚರ್ಸ್ ಕೂಡ ಈ ಸೊಸೈಟಿನ ತಿದ್ದಬೇಕು. ಈ ಸೊಗಳು ಆಚರಣೆಗಳು ಬಂದು ಪುರಾತನ ಕಾಲದಿಂದ ಬಂದಿರೋದು. ಇದು ಪುರಾತನ ಕಾಲದಿಂದ ಬಂದಿರೋದಾದರೆ ಎಲ್ಲ ಕಾಲದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ತುಂಬ ಕಷ್ಟಜೀವಿಗಳಿದ್ದರು. ಕಷ್ಟಜೀವಿಗಳಂದರೆ ಅವರಿಗೆ ವಾರಕ್ಕೊಂದ್ಸಲಿ ಸ್ನಾನ ಮಾಡ್ಕೊಳಕ್ಕೆ ಕೂಡ ವ್ಯವಸ್ಥೆ ಇರಲಿಲ್ಲ. ಅಂಥ ಕಷ್ಟಜೀವಿಗಳಿಗೆ ದೇವರು ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸಲಿ ಒಂದು ಒಳ್ಳೆ ಹಬ್ಬ ಕೊಟ್ಟು, ಆ ಹಬ್ಬದಲ್ಲಿ ಒಳ್ಳೆ ನಾವು ಡೈಲಿ ಊಟ ಮಾಡ್ತೀವಿ, ಅದೇ ಹಬ್ಬ ಊಟ ಅಂದ್ಕೊಳ್ಳಿ. ಆವಾಗ ಆ ಹಬ್ಬದ ದಿವಸ ಮಾತ್ರನೇ ಅವ್ರಿಗೆ ಒಳ್ಳೆ ಸ್ನಾನ, ಒಳ್ಳೆ ಬಟ್ಟೆ, ಒಳ್ಳೆ ತಿಂಡಿ ಮತ್ತು ಜನಸಂಪರ್ಕ. ಯಾರ್ಯಾರು ಈ ಗೌರಿ ಗಣೇಶ ಹಬ್ಬ ಅಂದರೆ ನಮ್ಮ ಕಡೆ ಈ ಆನೇಕಲ್ ಕಡೆ ಆಲ್ಮೋಸ್ಟ್ ಆಲ್ ಹೆಣ್ಮಕ್ಳನ್ನೆಲ್ಲ ಈ ತಿಂಗಳಲ್ಲಿ ಕರೆಯೋದು, ಹೆಣ್ಮಕ್ಳಿಗೆಲ್ಲ ಒಂದು ತಿಂಗಳು ನಮ್ಮ ಊರಲ್ಲಿ ಇಟ್ಕೊಳೋದು, ಮಡಿ ತುಂಬಿ ಕಳಿಸ್ಕೊಡೋದು ಅಭ್ಯಾಸ ಇದು. ಅಂದರೆ ವರ್ಷದಲ್ಲಿ 11 ತಿಂಗಳು ಕೂಡ ಗಂಡನ ಮನೇಲಿದ್ದರೆ ಅಟ್ಲೀಸ್ಟ್ ನಮ್ಮ ಹೆಣ್ಮಗು ಬಂದು ಒಂದು ತಿಂಗಳು ನಮ್ಮಲ್ಲಿ ಗೌರಮ್ಮ ಅಂತ ಇದೆ ಅಲ್ಲೇ ಪಕ್ಕದಲ್ಲಿ. ಗೌರಮ್ಮ ನಾಳೆ ಬಂದರೆ ಮತ್ತೆ ಇನ್ನೊಂದು ತಿಂಗಳಲ್ಲೇ ನಾವು ಬಿಡೋದು. ಗೌರಮ್ಮನ ಕರ್ಕೊಂಡೋಗಿ ಗೌರಮ್ಮನ ಕೆರೆ ಅಂತಿದೆ, ಆ ಕೆರೆನಲ್ಲಿ ಬಿಡ್ತೀವಿ. ಆ ಇಡೀ ಒಂದು ಅಲ್ಲಿ ಒಂದು 100-150 ಹಳ್ಳಿಗಳು ಅದೇ ಆಚರಣೆಯನ್ನು ಇವತ್ತು ಇಟ್ಕೊಂಡಿದ್ದಾರೆ. ಯಾಕಂದರೆ ಈ ದೊಡ್ಡವರು ಏನೇ ಒಂದು ಮಾಡಿದರೆ ಕೂಡ ಅದು ನಾನಾ ರೀತಿ ಅರ್ಥಗಳಿರುತ್ತೆ. ಸೊ ಅದರಿಂದ ಇವಾಗ ಏನಾಗಿದೆ ಅಂದರೆ ಇತ್ತೀಚೆಗೆ ರಜಾ ಕೊಟ್ಟರೆ ಗಂಡ ಹೆಂಡತಿ ಇಬ್ಬರೂ ಪಿಕ್ಚರ್ಗೆ ಹೋಗ್ಬಿಡೋದು. ಇವತ್ತು ಹಬ್ಬ, ಇವತ್ತು ನಮ್ಮ ಕೈಯಲ್ಲಿ ಆದಷ್ಟು ದೇವರಿಗೆ ಒಂದು ಸ್ವಲ್ಪ ನೈವೇದ್ಯ ಮಾಡಿ, ಅದನ್ನು ಪೂಜೆ ಮಾಡಿ, ಅದನ್ನು ನಾವು ತಿನ್ನೋಣ. ಆ ನೈವೇದ್ಯ ತಿಂದರೆ ನಮಗೂ ನಮ್ಮ ಮಕ್ಕಳಿಗೂ ಒಳ್ಳೆಯದಾಗುತ್ತೆ. ಮತ್ತು ಅಕ್ಕಪಕ್ಕ ಇರೋರಿಗೆಲ್ಲ ಹಬ್ಬದ ದಿವಸ 4 ಜನಕ್ಕೆ ಊಟ ಹಾಕಿದ್ರೆ ನಮಗೆ ಮಾಡಿರೋ ಸಣ್ಣ ಪಟ್ಟ ಪಾಪಗಳೆಲ್ಲ ಕಳೀತದೆ ಅನ್ನಲ್ಲ. ಅವರು ಮಾಡಲ್ಲ, ಮಕ್ಕಳಿಗೂ ಮಾಡಿಕೊಡಲ್ಲ. ಈ ಸ್ವಿಗ್ಗಿನಲ್ಲಿ ಆರ್ಡರ್ ಮಾಡೋದು, ಇಲ್ಲ ಅಂದರೆ ಆರಾಮಾಗಿ ಸ್ನಾನ ಕೂಡ ಮಾಡಲ್ಲ, ಚಡ್ಡಿಗಳು ಹಾಕ್ಕೊಂಡೋಗಿ ಹೋಟ್ಲಲ್ಲಿ ಕೂತ್ಕೊಂಡು ತಿನ್ನೋದು. ಇದು ನಮ್ಮ ದೇಶದಲ್ಲಿ ಹಿಂದೂ ಸಂಸ್ಕೃತಿ ಇರೋ ಜಾಗದಲ್ಲಿ ಬರಬಾರ್ದು. ಸೊ ಅದಕ್ಕೆ ನಾವೇನು ಮಾಡ್ತಾಯಿದ್ವಿ, ಸ್ಕೂಲುಗಳಲ್ಲಿ ಅಟ್ಲೀಸ್ಟ್ ಮಕ್ಕಳಿಗೆ ಎಲ್ಲ ಫೆಸ್ಟಿವಲ್ ಬಗ್ಗೆ ಕೂಡ ಆ ಮಕ್ಕಳಿಗೆ ಗೊತ್ತಾಗಬೇಕು. ಮುಂದಿನ ಪೀಳಿಗೆಯಲ್ಲಿ ಇದನ್ನು ನಾವು ಬಿಟ್ಟುಬಿಟ್ರೆ ಗೌರಿ ಗಣೇಶ ಅಂದರೆ ಏನು, ಪ್ರತಿಯೊಂದು ಹಬ್ಬದ ಬಗ್ಗೆ ನ್ಯಾಷನಲ್ ಫೆಸ್ಟಿವಲ್ಸ್ ಇರ್ಬೋದು, ನಮ್ಮ ಹಿಂದೂ ಫೆಸ್ಟಿವಲ್ಸ್ ಇರ್ಬೋದು, ಬೇರೆ ಬೇರೆ ಫೆಸ್ಟಿವಲ್ಸ್ ಕೂಡ ನಾವು ಕ್ರಿಸ್ಮಸ್ ಸೆಲೆಬ್ರೇಷನ್ ಇವೆಲ್ಲ ಮಾಡಿಸ್ತೀವಿ. ಯಾಕೆಂದರೆ ಮಕ್ಕಳಿಗೆ ಪ್ರತಿಯೊಂದು ಏನಕ್ಕೆ ಮಾಡ್ತಾರೆ, ಇದು ಯಾಕೆ ಬಂತು ಅನ್ನೋದು ಕೂಡ ಗೊತ್ತಾಗಬೇಕಂತ ಒಂದೊಂದು ಸೀಸನಲ್ಲಿ ಸೀಸನ್ ವೈಸು ಹಬ್ಬಗಳನ್ನ ಆಚರಣೆ ಮಾಡ್ತಾರೆ. ಅದರಿಂದ ಅಗ್ನಿಗುಂಡನಲ್ಲಿ ಹೊಗೆ ಎಷ್ಟು ದೂರ ಇರ್ತದೋ ಅಷ್ಟು ದೂರನೂ ಪಾಸಿಟಿವ್ ವೈಬ್ಸ್ ಬರುತ್ತೆ, ನೆಗೆಟಿವ್ ದೂರ ಆಗುತ್ತೆ, ಏನೇ ಕೆಟ್ಟದಿದ್ದರೆ ಕೂಡ ದೂರ ಆಗುತ್ತೆ ಅಂತ. ಈ ಹಬ್ಬಗಳು ಮಾಡಿ 4 ಜನಕ್ಕೆ ನಮ್ಮ ಕೈಯಲ್ಲಿ ಆಗಿರೋದನ್ನು ನಮಗೇನು ಶಕ್ತಿ ಆಸಾರ ನಮ್ಮ ಮನೆಯಲ್ಲಿ ಅಡುಗೆ ಮಾಡಿ 4 ಜನಕ್ಕೆ ಊಟ ಹಾಕಿ ಮಾಡಿದ್ರೆ ಆ ಕುಟುಂಬದಲ್ಲಿ ಏನಾದರೂ ಕೆಟ್ಟವಿದ್ದರೆ ಕೂಡ ಹೋಗಿ ಒಳ್ಳೆಯದನ್ನು ಮಹಾಲಕ್ಷ್ಮಿ ತುಂಬುತ್ತೆ ಅಂತ. ಸೊ ವರಮಹಾಲಕ್ಷ್ಮಿ ಹಬ್ಬ ಆಯಿತು, ಶಿವರಾತ್ರಿ ಆಯಿತು, ವರಮಹಾಲಕ್ಷ್ಮಿ ಆಯಿತು, ಗೌರಿ ಗಣೇಶ ಆಗ್ತದೆ, ನೆಕ್ಸ್ಟು ನವರಾತ್ರಿಗಳು ಬರುತ್ತೆ, ದೀಪಾವಳಿ ಬರುತ್ತೆ. ಇದೆಲ್ಲ ನಮಗೆ ಒಂದು ಆಚರಣೆಯಲ್ಲಿ ಕೊಟ್ಟಿರೋದೇನಪ್ಪ ಅಂದರೆ ಅಟ್ಲೀಸ್ಟ್ ಆ ದಿವಸ ಆದರೂ ಕುಟುಂಬ ಎಲ್ಲ ಒಂದಾಗಲಿ. ಸಣ್ಣ ಪುಟ್ಟ ಬರ್ತಾನೆ ಅಣ್ಣ ತಮ್ಮದ್ರಲ್ಲಾಗಲಿ, ಅಕ್ಕ ತಂಗಿದ್ರಲ್ಲಾಗಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಎಲ್ಲ ಬರ್ತವೆ. ಅಟ್ಲೀಸ್ಟ್ ಆ ದಿವಸ ಎಲ್ಲರೂ ಸೇರಿಕೊಳ್ಳಿ. ಜನ ಎಲ್ಲರೂ ಈ ಹಬ್ಬಗಳು ಬಂದರೆ ಇದನ್ನು ಎಷ್ಟಾದರೂ ಅಷ್ಟು ಅದ್ಧೂರಿಯಾಗಿ ಮಾಡಿ, ಎಷ್ಟು ಯಥಾಸ್ಥಿತಿಯಾಗಿ ಅಂದರೆ ನಿನಗೇನು ಶಕ್ತಿ ಇರುತ್ತೋ 5 ಜನ ಊಟ ಹಾಕೋ ಶಕ್ತಿ ಇದ್ದರೆ 5 ಜನಕ್ಕೆ ಹಾಕು. ನಿನಗೆ ಅಟ್ಲೀಸ್ಟ್ ಬೇರೆಯವ್ರಿಗೆ ಊಟ ಹಾಕೋ ಶಕ್ತಿ ಇಲ್ಲ ಅಂದರೆ ಅಟ್ಲೀಸ್ಟ್ ನಿಮ್ಮ ಮನೆಯವ್ರಿಗಾದರೂ ನೀವು ಮಾಡಿಕೊಂಡು ದೇವ್ರಿಗೊಂದು ನೈವೇದ್ಯ ಮಾಡಿ ಆ ಪ್ರಸಾದನ ತಿಂದರೆ ನಮಗೆ ಅಟ್ಲೀಸ್ಟ್ ಒಂದು 15-20 ದಿವಸಗಳಾಗಲಿ ಒಂದು ಎನರ್ಜಿ ಇರಲ್ಲ, ಪಾಸಿಟಿವ್ ಎನರ್ಜಿ ಇರುತ್ತೆ.